ಮೈಸೂರಿನಲ್ಲಿ ರೈತರ ಮಾರುಕಟ್ಟೆ ಸ್ಥಳಾಂತರಕ್ಕೆ ಯತ್ನ, ರೈತರ ತೀವ್ರ ವಿರೋಧ. ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದ ಹಿನ್ನೆಲೆ ಮಾರುಕಟ್ಟೆಯನ್ನೇ ಶಿಫ್ಟ್ ಮಾಡಲು ನಿರ್ಧಾರ. ಮೈಸೂರಿನ ಎಂಜಿ ರಸ್ತೆಯ ರೈತರ ಮಾರುಕಟ್ಟೆ ಸ್ಥಳಾಂತರಿಸಲು ಚಿಂತನೆ, ಸಚಿವರ ಸಭೆ ನಂತರ ತೀರ್ಮಾನ. ನಗರದ ಎಂಜಿ ರಸ್ತೆಯ ತರಕಾರಿ ಮಾರುಕಟ್ಟೆ ನಂಬಿ ಜೀವನ ನಡೆಸುತ್ತಿರುವವರು ಬೀದಿ ಪಾಲು. ಎಂಜಿ ರಸ್ತೆಯಲ್ಲಿ ಯಾವುದೇ ಟ್ರಾಫಿಕ್ ಸಮಸ್ಯೆ ಇಲ್ಲ, ಈ ಜಾಗ ಕಬಳಿಸಲು ಷಡ್ಯಂತ್ರ ಎಂದ ವ್ಯಾಪಾರಿಗಳು. ಈ ತರಕಾರಿ ಮಾರುಕಟ್ಟೆ ನಂಬಿ ಜೀವನ ನಡೆಸುತ್ತಿವೆ 400 ಕುಟುಂಬಗಳು. ಸ್ಥಳಾಂತರವಾದ್ರೆ ಇವರ ಗತಿ ಏನು? ರೈತರು ವ್ಯಾಪಾರಿಗಳ ಕಷ್ಟ ಕೇಳಲು ಬಾರದ ಅಧಿಕಾರಿಗಳಿಂದ ಸ್ಥಳಾಂತರಕ್ಕೆ ಉತ್ಸಾಹ, ಕೊನೆಗೂ ಫಲ ಕೊಟ್ಟ ಹೋರಾಟ. ಸರ್ಕಾರಗಳು, ಮುಖಂಡರು ಮತ್ತು ಅಧಿಕಾರಿಗಳ ಜೊತೆ ನ್ಯಾಯಕ್ಕಾಗಿ ರೈತರು ಹೋರಾಟ ನಡೆಸುತ್ತಿರುವುದು ಹೊಸದೇನಲ್ಲ. ಆದರೆ ಈ ಬಾರಿ ವ್ಯಾಪಾರಿಗಳು ಸಹ ರೈತರ ಜೊತೆ ಒಗ್ಗೂಡಿ ಪಟ್ಟು ಬಿಡದ ನಿಲುವಿನಿಂದ ಗೆದ್ದು ಬೀಗಿರುವ ಘಟನೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿದೆ. ನಗರದ ಎಂಜಿ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತವೆ. ನಗರದ ಪ್ರಮುಖ ಆಸ್ಪತ್ರೆಗಳಲ್ಲೊಂದಾದ ಜೆಎಸ್ಎಸ್ ಪಕ್ಕದಲ್ಲಿರುವ ರೈತರ ತರಕಾರಿ ಮಾರುಕಟ್ಟೆಗೆ ಕಾಯಕಲ್ಪ ಬೇಕಿದೆ. ಇಲ್ಲಿ ವ್ಯವಸ್ಥೆಗಳೇ ಸರಿಯಿಲ್ಲ ಎಂದು ಮನವಿ ಮಾಡಿದ್ರೆ ವಾಹನ ಸಂಚಾರಕ್ಕೆ ತುಂಬಾ ಅಡಚಣೆಯಾಗ್ತಿದೆ ಎಂದು ರೈತರ ಮಾರುಕಟ್ಟೆಯನ್ನೇ ಶಿಫ್ಟ್ ಮಾಡಲು ಅಧಿಕಾರಿಗಳು ಯತ್ನಿಸಿ ಹೋರಾಟದ ನಂತರ ಕೈಬಿಟ್ಟಿರುವ ಘಟನೆ ಕಳೆದೆರಡು ದಿನಗಳ ಹಿಂದೆ ನಡೆದಿದೆ. ಮಳೆ ಬಂದ್ರೆ ವ್ಯಾಪಾರ ಮಾಡೋಕ್ಕಾಗಲ್ಲ, ರೈತರು ತರುವ ತರಕಾರಿಗಳನ್ನು ಮಳೆ ನೀರಿನಿಂದ ಕಾಪಾಡೋಕ್ಕಾಗಲ್ಲ, ಸ್ಥಳವಿಲ್ಲ, ಕೆಸರುಮಯವಾಗಿರುತ್ತದೆ, ತರಕಾರಿಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗುವ ಸ್ಥಿತಿ ಇರುತ್ತೆ, ಶೌಚಾಲಯವಿಲ್ಲ ಎಂಬಿತ್ಯಾದಿ ದೂರುಗಳನ್ನ ಪಾಲಿಕೆಗೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಸಲ್ಲಿಸಿದ್ರು. ಇದಲ್ಲದೆ ಕೆಲ ಸಾರ್ವಜನಿಕರು ಟ್ರಾಫಿಕ್ ಸಮಸ್ಯೆ ಕುರಿತು ಧ್ವನಿ ಎತ್ತಿದ್ರು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡ ಅಧಿಕಾರಿಗಳು ರೈತರ ಮಾರುಕಟ್ಟೆಯನ್ನ ಎಪಿಎಂಸಿ ಮಾರ್ಕೆಟ್ಗೆ ಶಿಫ್ಟ್ ಮಾಡಿದ್ರೆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಕ್ಕಂತಾಗುತ್ತದೆಂದು ಭಾವಿಸಿದ್ರು. ಆದರೆ ಇದಕ್ಕೆ ವ್ಯಾಪಾರಸ್ಥರ ತೀವ್ರ ವಿರೋಧವಿತ್ತು. ಈ ಮಾರುಕಟ್ಟೆಯನ್ನೇ ನಂಬಿ 400 ಕುಟುಂಬಗಳು ಜೀವನ ನಡೆಸುತ್ತಿವೆ. ಇದೀಗ ಸ್ಥಳಾಂತರ ಮಾಡಿದ್ರೆ ತುಂಬಾ ತೊಂದರೆಯಾಗುತ್ತೆ ಎಂದು ತಮ್ಮ ಅಹವಾಲು ಸಲ್ಲಿಸಿದ್ರು. ಇದಲ್ಲದೆ ಇಲ್ಲಿ ಯಾವ ಟ್ರಾಫಿಕ್ ಸಮಸ್ಯೆ ಇಲ್ಲ, ವಾಹನ ಸವಾರರು ಎಂದು ನಮ್ಮೊಂದಿಗೆ ಕಿರಿಕಿರಿ ಮಾಡಿಲ್ಲ, ನಾವೆಲ್ಲರೂ ಅವರ ಜೊತೆ ಸೌಮ್ಯವಾಗಿ ವರ್ತಿಸುತ್ತಿದ್ದೇವೆ, ಟ್ರಾಫಿಕ್ ಸಮಸ್ಯೆ ಯಾರನ್ನೂ ಕಾಡಿಲ್ಲ, ಆದರೆ ನಮ್ಮನ್ನು ಒಕ್ಕಲೆಬ್ಬಿಸಿ ಈ ಜಾಗ ಕಬಳಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಆರೋಪಿಸಿದರು. ನಮಗೆ ಇದು ಬಿಟ್ರೆ ಜಾಗ ಇಲ್ಲ, ನಮಗೆ ಬೇಕಾಗಿರೋದು ಈ ಜಾಗ, ನಮಗೆ ಬೇಕಾಗಿರೋದು ಈ ಜಾಗ, ನಮಗೆ ರೈತರು ಉಪಕಾರ ಅದ. ಇದು ಬಿಟ್ರೆ ನಮ್ಗೆ ಇದು ಸೌಲಭ್ಯ ಇಲ್ಲ, ಬೇಕೇ ಬೇಕು ಈ ಜಾಗ, ಇದು ಬಿಟ್ರೆ ನಮ್ಗೆ ಏನು ಇಲ್ಲ. ಸರ್, ಇವಾಗ ಇಲ್ಲಿ ಎಪಿಎಂಸಿ ಯಾವುದು ಬೇಕಾಗಿಲ್ಲ, ನಮ್ಗೆ ಬೇಕು ಇಲ್ಲಿ ರೈತರಿಗೆ. ಹಾಂ, ನಮಗೆ ಬೇಕಾಗಿಲ್ಲ ಇಲ್ಲಿ ಸೌಲಭ್ಯ, ಗಾಡಿ ಗಟ್ಟ ಇಲ್ಲೆಲ್ಲ ತಿರುಗಾಕ ಹೋಗಕ್ಕೆ ಜನ ಸೌಲಭ್ಯ ಚೆನ್ನಾಗದೆ. ಇಲ್ಲಿ ಅವ್ರಿಗೆ ಏನಾರ ಒಂದು ಏನು ಪ್ರಾಬ್ಲಮ್ ಇಲ್ಲ, ಮಾರೋರ್ಗು ರೈತರಿಗೆ ಏನು ಪ್ರಾಬ್ಲಮ್ ಇಲ್ಲ, ಹಂಗಿದೆ ಇದು ಜಾಗ. ಇದು ಸಂಚಾರಕ್ಕೆ ವ್ಯವಸ್ಥೆ ಸರಿಯಾಗ್ತಿಲ್ಲ, ಇಲ್ಲಿ ಜಾಗ ಇದೆಲ್ಲ ಸರ್, ಸಂಚಾರ ಮಾಡಕ್ಕೆ ಬರ್ತಾರೆ ಹೋಗ್ತಾರೆ, ಅದೆಲ್ಲ ಹೋಗೋದೆಲ್ಲ ಸಹಜ, ಏನೂ ಇಲ್ಲ. ಈಗ ಜಾಗ ಇದೆ, ಒಳಗಡೆ ಬರ್ತಿದ್ದಾರೆ, ಗಾಡಿ ಎಲ್ಲ ಒಳಗಡೆ ವ್ಯಾಪಾರ ಮಾಡ್ತಿದ್ದಾರೆ, ಮಾಡೋರು ಅನುಕೂಲವಾಗಿ ಒಳಗಡೆ ಮಾಡ್ಕೊಂಡ್ರೆ ಏನು ತೊಂದರೆ ಏನಿಲ್ಲ. ಈಗ 60 ರೂಪಾಯಿ ರೇಟ್ ಮಾಡಿದ್ರೆ ಇಲ್ಲಿ 1600ರಿಂದ 1800 ರೂಪಾಯಿ ಬಾಕ್ಸ್ ಹೋಗ್ತಾ ಇದೆ. ಅಂದ್ರೆ ಒಂದು ಬಾಕ್ಸ್ಗೆ 400ರಿಂದ 500 ರೂಪಾಯಿ ಲಾಭ ರೈತರು ಸಿಗ್ತಾ ಇದೆ. ಇದು ಡೈರೆಕ್ಟ್ ಆಗಿ ರೈತ ವ್ಯವಹಾರ. ಇದು ನೀವು ಆರಾಮ್ಸಲಿ ಈಗ ಅವ್ರಿಗೆ 1200 ರೂಪಾಯಿಗೆ 120 ರೂಪಾಯಿ ಕಮಿಷನ್ ತಗೋತೀನಿ ನಾನು. 6% ಅಂದ್ರೆ ತಗೊಂಡ್ರೆ 10% ತಗೊಂಡ್ರೆ 1160 ರೂಪಾಯಿ ತಗೋತಾನೆ. ಈಗ ರೈತರು ಇಲ್ಲಿ ಮಾರೋದು ಉತ್ತಮನ, ಅವ್ರು ತಗೋ ಉತ್ತಮನ. DC ಅವರು ನಮ್ಮನ್ನು ಅವ್ರ ಕಚೇರಿಗೆ ಮೀಟಿಂಗ್ ಕರೆದಿದ್ರು. ಅಲ್ಲಿ ಮೀಟಿಂಗ್ ಕರೆದಿರೋ ಉದ್ದೇಶ ಏನಂದರೆ MG ರೋಡ್ ಫುಲ್ಲು ಬ್ಲಾಕ್ ಆಗ್ತಾಯಿದೆ, ಜನ ತಿರುಗಾಡೋಕ್ಕೆ ಭಾರಿ ತೊಂದರೆ ಆಗ್ತಾಯಿದೆ ನಿಮ್ಮ ಮಾರ್ಕೆಟಿಂದ ಅಂತ. ನಾವು ಹೇಳಿದ್ವಿ ಅದಕ್ಕೆ ನಮ್ಮ ಮಾರ್ಕೆಟಿಂದ ತೊಂದರೆ ಆಗ್ತಾಯಿಲ್ಲ, ಅದು ಯಾರೋ ವೆಹಿಕಲ್ಸ್ ನಿಲ್ಲಿಸಿ ಆ ಥರ ತೊಂದರೆ ಮಾಡ್ತಾಯಿದ್ದಾರೆ, ಅದರಿಂದ ಇದಾಗ್ತಾಯಿದೆ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ನಾವು ಪೊಲೀಸ್ನವರು ಒಂದಷ್ಟು ಜನ ಆಗ್ತೀವಿ, ನೀವು ನಿಂತ್ಕೊಂಡು ಈಚೆ ಹೊರಗಡೆ ಏನಂತ ವೆಹಿಕಲ್ಗಳು ನಿಮ್ದು ಏನು ಬರ್ತದೆ ಅವ್ರು ಹೊರಗಡೆ ಹೋಗಬಾರ್ದು,
ಆ ಥರ ನೀವು ಟ್ರಾಫಿಕ್ನ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇದೆಲ್ಲವನ್ನು ತಳ್ಳಿ ಹಾಕಿದ ಜಿಲ್ಲಾಧಿಕಾರಿಗಳು ಸಮಸ್ಯೆಗಳಿಗೆ ಸ್ಪಂದಿಸಲೆಂದೇ ನಾವು ಕೆಲಸ ಮಾಡೋದು. ತರಕಾರಿ ವಾಹನಗಳನ್ನು ಒಂದೆಡೆ ನಿಲ್ಲಿಸಲು ವ್ಯವಸ್ಥೆ ಮಾಡುತ್ತೇವೆ, ಅಲ್ಲೇ ಪಾರ್ಕ್ ಮಾಡಬೇಕು. ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನಗಳನ್ನು ನಿಲ್ಲಿಸಿದ್ರೆ ದಂಡ ಪ್ರಯೋಗವಾಗುತ್ತೆ ಎಂದು ಆರಕ್ಷಕರ ಆದೇಶವಿತ್ತು. ಇದಕ್ಕೆಲ್ಲ ಸಂತೋಷದಿಂದಲೇ ಸಮ್ಮತಿಸಿದ ರೈತರು ಮತ್ತು ವ್ಯಾಪಾರಿಗಳು ಇಲ್ಲಿಂದ ಹೋಗುವ ಅನಿವಾರ್ಯ ತಪ್ಪಿತು ಎಂದು ನಿಟ್ಟುಸಿರು ಬಿಟ್ಟರು. ಶ್ರೀ ವಿಜಯ ಟಿವಿ ಈ ಹಿಂದೆ 2-3 ಬಾರಿ ಸುದ್ದಿ ಬಿತ್ತರಿಸಿ ವ್ಯಾಪಾರಿಗಳ ಕಷ್ಟವನ್ನು ಸರ್ಕಾರಕ್ಕೆ ತಿಳಿಸುವ ಪ್ರಯತ್ನ ಮಾಡಿತ್ತು. ಅಂತಿಮವಾಗಿ ಈ ಕಷ್ಟಕ್ಕೆ ಇಂದು ಮುಕ್ತಿ ಸಿಕ್ಕಂತಾಗಿದೆ.